ಹಲೋ ಟ್ಯಾಕ್ಸಿ. ಹೇಳಿ. ಅರ್ಜೆಂಟಾಗಿ ಮಲ್ಲೇಶ್ವರಂ ಹೋಗ್ಬೇಕು. ಹೋಗಿ. ಟ್ಯಾಕ್ಸಿಲಿ ಹೋಗ್ಬೇಕು. ಟ್ಯಾಕ್ಸಿಲೇನು, ಹೆಲಿಕಾಪ್ಟರಲ್ಲೇ ಹೋಗಿ. ಇದು ನಿಮ್ ಟ್ಯಾಕ್ಸಿನೇನಾ? ನಂದೇ. ಮತ್ತೆ ಬರಲ್ವಾ? ಆಗಲ್ಲ ರೀ. ಯಾಕೆ? ನಾನು ರಿಚ್ ಕಿಡ್ ಕಣ್ರಿ. ಇದು ನನ್ನ ಪ್ರೊಫೆಷನ್ ಆಗಿರೋದಕ್ಕೆ ಗಾಡಿ ಇಟ್ಕೊಂಡಿದ್ದೀನಿ. ನಾನು ಮಾಮೂಲಿ ರೇಟಿಗೆಲ್ಲ ಬರಲ್ಲ, ಕಾಸ್ಟ್ ಜಾಸ್ತಿ. ಫ್ಲೈಟ್ ರೇಟ್ ಕೊಡ್ತೀನಿ, ಬರ್ತೀಯಾ? ಏನಂದ್ರಿ? ಫ್ಲೈಟ್ ರೇಟ್ ಕೊಡ್ತೀನಿ, ಬರ್ತೀಯಾ? ನಿಜವಾಗ್ಲೂ? ಹೌದು. ಬೇಗ ಬೇಗ ಗಾಡಿ ತೆಗಿತೀಯಾ? ಏನಿದು, ಪೊಲೀಸರು ಓಡಿಸ್ಕೊಂಡು ಬಂದಿರೋ ಹಾಗೆ ಕಳ್ಳಂತರ ಭಯ ಪಡ್ತಾ ಇದೆಯಾ? ನಿನಗೆ ಎಕ್ಸ್ಪೀರಿಯನ್ಸ್ ಇದೆಯಾ ಏನು? ನಾವು ಆಲ್ರೌಂಡರ್ ಬಿಡಿ. ಸರಿ ಸರಿ, ಮೊದಲು ಗಾಡಿ ತೆಗಿ. ಇಲ್ಲಿ ನೋಡಿ, ನೀವು ತುಂಬ ಅರ್ಜೆಂಟಲ್ಲಿ ಇರೋ ಹಾಗಿದೆ. GST ಸ್ವಲ್ಪ ಜಾಸ್ತಿ ಆಗುತ್ತೆ ನೋಡಿ. ನೀನು ಎಷ್ಟು ಕೇಳ್ತೀಯೋ ಅಷ್ಟು ಕೊಡ್ತೀನಿ. ಮೊದಲು ಇಲ್ಲಿಂದ ಕರ್ಕೊಂಡು ಹೋಗು. ಕೂತ್ಕೊಳ್ಳಿ. ಇವನ್ ಯಾರೋ ನಂತರದವನೇ ಅನ್ಸುತ್ತೆ. ತಪ್ಪಿಸ್ಕೊಂಡ, ಬನ್ನಿ ಹುಡ್ಕೋಣ. ಬ್ರದರು, ಏನು? ತಮ್ದು ಹೆಸರೇನು? ವಿಕಾಸ್. ಓಹ್, ಚೆನ್ನಾಗಿದೆ ಹೆಸರು, ತುಂಬ ತುಂಬ ಚೆನ್ನಾಗಿದೆ. ನಿನ್ನ ಹೆಸರೇನು? ಅಬ್ಬಾ, ನಮಗೆ ತುಂಬ ಹೆಸರಿದೆ ಬಿಡಿ. ಒಬ್ಬೊಬ್ರು ಒಂದೊಂಥರ ಕರೀತಾರೆ. ಬ್ರದರು, ತುಂಬ ಟೆನ್ಷನಲ್ಲಿದ್ದೀರಾ? ಒಂದು ಒಳ್ಳೆ ಐಟಮ್ ಸಾಂಗ್ ಹಾಕ್ಲಾ? ಏನು ಬೇಡ, ನೀನು ಬೇಗ ಹೋಗು. ಓಕೆ ಬ್ರದರು. ನಿನ್ನನ್ನು ವಿಚಾರಿಸ್ಕೊಳ್ಳೋದಕ್ಕೆ ನಾನು ಪೊಲೀಸರಿಂದ ತಪ್ಪಿಸ್ಕೊಂಡು ಬರ್ತಿದ್ದೀನಿ. ನಿಹಾರಿಕಾ, ಇವತ್ತು ನಿನ್ನ ಜಾತಕನ ಜಾಲಾಡ್ತೀನಿ. ನಿಹಾರಿಕಾ, ಅಮ್ಮ ನಿಹಾರಿಕಾ. ಏನತ್ತೆ? ಲಾವಣ್ಯ ಅವ್ರು ಎಲ್ಲಿ ಕಾಣಿಸ್ತಿಲ್ವಲ್ಲ? ಏನೋ ಕೆಲಸ ಇದೆ ಅಂತ ಹೊರಗಡೆ ಹೋಗಿದ್ದಾರೆ. ಸರಿ ಬಿಡು, ನೀನು ಹೊರಡು. ಎಲ್ಲಿಗೆ? ನಾಳೆ ಕೃಷ್ಣನ್ ಹುಟ್ಟಿದ್ದಿನ ಅಲ್ವಾ? ಎಷ್ಟೋ ವರ್ಷಗಳ ನಂತರ ಅವನಿಗೆ ನಾವು ಮಾಡ್ತಿರೋ ಮೊದಲನೇ ಹುಟ್ಟುಹಬ್ಬ. ಅದಕ್ಕೆ ನಾವು ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರೋಣ. ಸರಿ ಅತ್ತೆ. ನಾನು ಕೂಡ ನಿಮ್ ಜೊತೆ ಬರ್ಬೋದಾ? ತಾವೇನೂ ಅಗತ್ಯ ಇಲ್ಲ. ಬಂದು ಕಡ್ಡಿ ಆಡ್ಸೋದ್ ಬಿಟ್ಟು ಇನ್ನೇನ್ ಮಾಡ್ತೀಯಾ? ಮನೇಲಿ ಯಾರೂ ಇಲ್ಲ ಅಲ್ವಾ? ನೀನು ಮನೆಯಲ್ಲೇ ಇರು. ಸರಿ ಅತ್ತೆ. ಕೃಷ್ಣನ್ ಕೂಡ ಫೋನ್ ಮಾಡಮ್ಮ. ಫೋನ್ ರೂಮಲ್ಲಿದೆ. ಕೃಷ್ಣನ್ಗೆ ಬಾ ಅಂತ ಹೇಳಿ ನಾನು ಕೂಡ ಬಂದ್ಬಿಡ್ತೀನಿ. ಬೇಗ ಬಾಮ್ಮ. ಸರಿ. ನಿಹಾರಿಕಾ ಬರೋದಕ್ಕೆ ಟೈಮ್ ಆಗತ್ತೇನೋ, ಹೋಗಿ ಕಾಫಿ ಮಾಡ್ಕೊಂಬರ್ಲಾ? ಏನು ಬೇಡ ಬಿಡಮ್ಮ. ಬ್ರದರು. ಏನು? ಏನಿಲ್ಲ, ಗಾಡಿ ಹತ್ತಾಗಿಂದ ನೋಡ್ತಾ ಇದ್ದೀನಿ. ನೀನು ಮಾತ್ರ ತುಂಬ ಟೆನ್ಷನಲ್ಲಿರೋ ಹಾಗಿದೆ. ಏನಾದರೂ ಮಾಡಬಾರ್ದಾಗಿರೋ ಕೆಲಸ ಮಾಡಿ ನನ್ನ ಗಾಡಿ ಹತ್ತಿದ್ಯಾ ಹೇಗೆ? ನನ್ನ ಪರ್ಸ್ನಲ್ ವಿಷಯದ ಬಗ್ಗೆ ಎಲ್ಲ ನಿನಗ್ಯಾಕೆ? ಬೇಗ ಹೋಗು. ನನ್ನ ಡಾರ್ಲಿಂಗ್ ಫೋನ್ ಮಾಡ್ತಿದ್ದಾಳೆ. ನಿನ್ನ ಪರ್ಸ್ನಲ್ ನನಗೆ ಬೇಕಾ? ನನ್ನ ಹೆಂಡ್ತಿ ಸರ್. ಯಾಕೆ, ನಿಮಗಿಲ್ವಾ? ಮದುವೆ ಆಗಿದೆಯೋ ಹೇಗೆ? ಇಂಥ ಫ್ರಸ್ಟ್ರೇಷನಲ್ಲಿದ್ದೀರಾ? ವರ್ಷದ ಹಿಂದೆನೆ ಮದುವೆ ಆಗಿ ದುಬೈಗೆ ಹೋಗ್ಬೇಕಿದ್ದವನು. ಆದರೆ ಅವಳು ನನಗೆ ಮೋಸ ಮಾಡಿಬಿಟ್ಲು. ಅದಕ್ಕೆ ಹುಡುಗಿರ್ನ ನಂಬಾರ್ದು. ಸರ್, ನಿಮ್ಮ ಡಾರ್ಲಿಂಗ್ ಹಾಗಿರ್ಬೋದು, ನನ್ನ ಡಾರ್ಲಿಂಗ್ ಹಾಗಿಲ್ಲ ಅಲ್ಲ ಸರ್. ತುಂಬ ಒಳ್ಳೆಯವಳು ಸರ್. ಫೋನ್ ಎತ್ತಪ್ಪ ತಂದೆ. ನಾನಂತೂ ಯಾವ ಹುಡುಗಿನೂ ನಂಬಲ್ಲ ಸರ್. ಒಂದ್ಸಲ ನನ್ನ ಹೆಂಡತಿ ಮುಖ ನೋಡಿ, ಆಮೇಲೆ ಈ ಥರ ಮಾತಾಡಿ ನೋಡೋಣ.
ನನ್ನ ಹೆಂಡತಿ ನೋಡಿದ್ರೆ ಮೋಸ ಮಾಡೋಳು ಹಾಗೆ ನಿಮಗೆ ನಿಜವಾಗ್ಲೂ ಅನ್ಸಲ್ಲ. ಬೇಡ ಕಣೋ ತಂದೆ, ನೀನೇ ಮಾತಾಡ್ಕೊ. ಓಕೆ ಬ್ರದರು, ಅಷ್ಟಕ್ಕೂ ನನ್ನ ಹೆಂಡತಿ ಫೋಟೋನ ನಿಮಗೆ ತೋರಿಸೋದಂದ್ರೇನು? ನನಗೆ ಬುದ್ಧಿ ಕಮ್ಮಿ. ಆಕಾಶದಲ್ಲಿರುತ್ತೆ ಚಂದಮಾಮ, ನನ್ನ ಹೃದಯದಲ್ಲಿರ್ತಾಳೆ ನನ್ನ ವಯ್ಯಾರಿ ಬಾಮ. ಹಾ, ಫೋನ್ ಲಿಫ್ಟ್ ಮಾಡೋದಕ್ಕೆ ಇಷ್ಟೊತ್ತು ಯಾಕೆ? ಕಾರಲ್ಲಿ ಪ್ಯಾಸೆಂಜರ್ ಇದ್ದಾರೆ, ಅದಕ್ಕೆ ಲೇಟ್ ಆಯಿತು. ಅಷ್ಟಕ್ಕೂ ವಿಷಯ ಏನು ಡಾರ್ಲಿಂಗ್? ನಾಳೆ ನಿನ್ ಬರ್ತ್ಡೇ ಅಲ್ವಾ? ನಿನಗೆ ಬಟ್ಟೆ ತಗೊಳ್ಳೋದಕ್ಕೆ ಅತ್ತೆ ಶಾಪಿಂಗ್ ಹೋಗೋಣ ಅಂತ ಹೇಳಿದ್ರು, ಅದಕ್ಕೆ ಫೋನ್ ಮಾಡಿದೆ. ನೀನು ಬೇಗ ಬಂದ್ಬಿಡು. ಕಾಸ್ಟ್ಲಿ ಗಿರಾಕಿ ಡಾರ್ಲಿಂಗ್, ಡ್ರಾಪ್ ಮಾಡೋವರೆಗೂ ಹೇಳೋಕ್ಕಾಗಲ್ಲ. ನೀವೊಂದು ಕೆಲಸ ಮಾಡಿ, ಮೊದಲು ನೀವು ಹೋಗಿ, ನಾನು ಟೈಮ್ ನೋಡಿ ಬಂದ್ಬಿಡ್ತೀನಿ. ಹಾಂ ಸರಿನಾ? ಬ್ರೋ ಹಾಂ ಅಲ್ಲಿ ಮುಂದೆ ನಿಲ್ಸು. ಡಾರ್ಲಿಂಗ್ ಒಂದು ನಿಮಿಷ ಲೈನಲ್ಲಿರು. ಓಕೆನಾ? ಥ್ಯಾಂಕ್ ಯು ಬ್ರದರು. ನಿನ್ನಂಥ ಒಳ್ಳೆ ಗಿರಾಕಿಗಳು ದಿನಕ್ಕಿಬ್ರು ಸಿಕ್ಕರೆ ಸಾಕು. ಸರಿ ಸರಿ, ಬಾಯ್. ಸೇಮ್ ಟು ಯು. ನಿಹಾರಿಕಾ, ಇವಾಗ ನಾನು ಎಲ್ಲಿದ್ದೀನಿ ಗೊತ್ತಾ? ನಿಮ್ಮ ಅಮ್ಮನ ಮನೆ ಮುಂದೆನೇ ಇದ್ದೀನಿ. ಹೌದಾ? ಈಗಷ್ಟೇ ಒಬ್ಬ ಪ್ಯಾಸೆಂಜರ್ನ ಕರ್ಕೊಂಡು ನಿಮ್ಮ ಮನೆ ಮುಂದೆನೇ ಇಳಿಸ್ದೆ. ಹೌದು, ಅವನ್ ಮನೆ ಒಳಗೆ ಹೋಗ್ತಾ ಇದ್ದಾನೆ. ನಮ್ಮನೆ ಒಳಗ? ಹೌದು ನಿಹಾರಿಕಾ, ಆ ಪ್ಯಾಸೆಂಜರ್ ಹೆಸರು ವಿಕಾಸ್ ಅಂತ. ವಿಕಾಸ? ಅದೇನು ನೀನು ಅಷ್ಟೊಂದು ಶಾಕ್ ಅದೆ? ಈ ವಿಕಾಸ್ ನಿನಗೆ ಗೊತ್ತಾ? ಗೊತ್ತು, ನಮ್ಗೆ ಸಂಬಂಧಿಕ ಆಗ್ತಾನೆ. ಸರಿ ಸರಿ, ನಾನು ಬೇರೆ ಗಿರಾಕಿನ ನೋಡಬೇಕು, ನಿನ್ನ ಫೋನ್ ಇಡು. ಸರಿ. ಈ ವಿಕಾಸ್ ಅನ್ನೋನು ನನ್ನ ಡಾರ್ಲಿಂಗ್ ಯಾವ ರೀತಿ ಸಂಬಂಧಿಕ? ವಿಕಾಸ್ ಜೈಲಲ್ಲಿ ಇರ್ಬೇಕಿತ್ತಲ್ವಾ, ಆಚೆ ಹೇಗೆ ಬಂದ? ಹೋಗ್ಲೇ ಬಿಡು, ಮದುವೆ ಆದ್ಮೇಲೆ ನನಗೆ ಗೊತ್ತಾಗುತ್ತೆ. ನಿಹಾರಿಕಾ ವಿಕಾಸ್ ಹೆಸರು ಕೇಳ್ತಿದ್ದ ಹಾಗೆ ಯಾಕಷ್ಟು ಭಯ ಪಡ್ತಿದ್ದಾಳೆ? ಹೊರಡೋಣವಮ್ಮ? ಇವಾಗ ನಾನು ಬರೋಕ್ಕಾಗಲ್ಲ ಅತ್ತೆ. ಯಾಕಮ್ಮ? ನಾನು ಅರ್ಜೆಂಟಾಗಿ ಹೊರಗಡೆ ಹೋಗಬೇಕು. ಶಾಪಿಂಗ್ ಹೋಗೋಣ ಅಂತ ಅನ್ಕೊಂಡಿದ್ವಲ್ಲ. ನನಗೆ ತುಂಬ ಅರ್ಜೆಂಟ್ ಕೆಲಸ ಇದೆ. ಶಾಪಿಂಗಿಗೆ ನಾಳೆ ಹೋಗೋಣ. ಅಷ್ಟು ಅರ್ಜೆಂಟಾಗಿ ಎಲ್ಲಿಗೆ ಹೋಗ್ಬೇಕಮ್ಮ? ಯಾಕೆ ಗಾಬರಿ ಆಗಿದ್ಯಾ? ನಾನು ತಕ್ಷಣ ಹೊರಡಬೇಕು. ಇವಾಗ ನನ್ನ ಏನು ಕೇಳಬೇಡಿ. ನಿಹಾರಿಕಾ, ಇವಾಗ ನಾನು ಏನು ಹೇಳೋ ಪರಿಸ್ಥಿತಿಲಿ ಇಲ್ಲ. ಅಲ್ಲಿಂದ ಬಂದ್ಮೇಲೆ ಎಲ್ಲ ವಿಷಯನೂ ಹೇಳ್ತೀನಿ. ಅಷ್ಟ್ರೊಳಗೆ ಏನಾಯ್ತು ನಿಹಾರಿಕನ್ಗೆ? ಎಲ್ಲಿಗೆ ಹೋಗ್ತಿದ್ದಾಳೆ? ನಿಹಾರಿಕಾ ಅವ್ರ ಮನೆಗೆ ಹೋಗ್ತಿದ್ದಾಳೆ ಮಾವ. ಏನು? ಹೌದು ಮಾವ, ನಿಹಾರಿಕಾ ಅವ್ರ ಮನೆಗೆ ಹೋಗ್ತಿದ್ದಾಳೆ. ವಿಕಾಸ್ ವಿಷಯದಲ್ಲಿ ಏನೋ ನಡೆದಿದೆ, ಅದಕ್ಕೆ ಅಷ್ಟು ಭಯ ಪಡ್ತಾ ಹೋಗ್ತಾ ಇದ್ದಾಳೆ. ಅವ್ರ ಮನೆಗೆ ಆದ್ರೆ ನಮ್ ಹತ್ರ ಹೇಳೇ ಹೋಗ್ತಾಳಲ್ವಾ, ಅದ್ರಲ್ಲಿ ಮುಚ್ಚಿಡೋದೇನಿದೆ? ನೀನ್ ಹೇಳಿದ್ದು ಸುಳ್ಳು. ಅಪ್ಪ, ಅವನಿಗೆ ಯಾವಾಗಲೂ ಸುಳ್ಳಿನ ಹಾಗೆ, ನಿಹಾರಿಕಾ ಯಾವಾಗಲೂ ನಿಜ ಸ್ವರೂಪದ ಹಾಗೆ ಕಾಣಿಸ್ತಾರೆ. ನೀವು ಅವನಿಗೆ ಹೇಳಿದ್ದು ನಿಜನೇ ಆಗಿರ್ಬೋದು ಅಂತ ಯಾಕೆ ಯೋಚನೆ ಮಾಡಲ್ಲ? ಅವ್ರ ಮನೆಗೆ ಹೋಗ್ತಾ ನಿಮಗೆ ನಿಜ ಹೇಳಿಲ್ಲ ಅಂದ್ರೆ ಏನಾಗಿರ್ಬೋದು ಅಂತ ಯೋಚನೆ ಮಾಡಿ. ಆ ಮನೇಲಿ ಏನೋ ನಡೆಯುತ್ತೆ ಅನ್ಸತ್ತೆ, ಅದಕ್ಕೆ ಅಷ್ಟೊಂದು ಭಯ ಪಡ್ತಾ ಇದ್ದಾಳೆ. ಏನು ನಡೆದಿರಲ್ಲ, ನೀನು ಏನೇನೋ ಊಹೆ ಮಾಡ್ಕೋಬೇಡ. ನಾನು ಹೇಳ್ತಾ ಇರೋದು ನಿಮಗೆ ನಂಬೋದಕ್ಕೆ ಆಗ್ತಾ ಇಲ್ಲ ಅಲ್ವಾ? ಹಾಗಾದ್ರೆ ನಾವು ಕೂಡ ಹೋಗೋಣ ಬನ್ನಿ.
ನಿಜ ಏನೋ ಗೊತ್ತಾಗತ್ತೆ. ಬನ್ನಿ ಅಮ್ಮ. ನಡೀರಿ. ಅಬ್ಬಬ್ಬಬ್ಬಾ, ಎಷ್ಟೊತ್ತು ನೋಡ್ತೀರಾ? ಬೇಗ ಹೇಳ್ರಿ. ನಮ್ಮ ರಾಶಿ ಪ್ರಕಾರ ನಮ್ಮ ದಿನ ಭವಿಷ್ಯ ಏನು ಹೇಳುತ್ತೆ ಅಂದ್ರೆ ಏನೋ ಕೆಟ್ಟದ್ದು ನಡೆಯುತ್ತೆ ಅಂತ ಹೇಳ್ತಿದ್ದೆ. ಕತೆ ಮುಗೀತು. ಅವನು ಬದುಕಿರೋವರೆಗೂ ಹೊರಗಡೆ ಬರಲ್ಲ, ಮಾನಸಿಕವಾಗಿ ನೋವನ್ನ ಸಹಿಸ್ಕೊಳಕ್ಕಾಗದೆ ಫಟ್ ಅಂತ ಮೇಲಕ್ಕೆ ಹೋಗ್ತಾನೆ ಅಂತ ಬಿಲ್ಡಪ್ ಕೊಟ್ಲ ಭಾವ. ಹುಡುಗಿ ಹತ್ರ ಮದ್ವೆ ವಿಷಯದಲ್ಲಿ ಸ್ವಲ್ಪ ವೀಕ್ ಆದ್ನೇನೋ ಹೊರತು ಉಳಿದಿದ್ದ ವಿಷಯದಲ್ಲಿ ವಿಕಾಸ್ನ ಓವರ್ಟೇಕ್ ಮಾಡೋದು ನಿಹಾರಿಕಾಯಿಂದ ಅಲ್ಲ, ಅವಳ ಅಮ್ಮನಿಂದ ಕೂಡ ಆಗಲ್ಲ ಭಾವ. ಮೈದ, ನಾವು ಆಸೆ ಪಡೋದೆಲ್ಲ ಇರೋ ಒಬ್ಬಳೇ ಮಗಳ ಜೀವನ ಚೆನ್ನಾಗಿರ್ಬೇಕು ಅಂತ, ಅವಳಿಗೆ ಇಷ್ಟಪಡೋರ ಜೊತೆ ಮದುವೆ ಮಾಡಬೇಕು ಅಂತ. ಅದನ್ನ ಬಿಟ್ಟು ನಮ್ಗೇನು ಸ್ವಾರ್ಥ ಇದೆ ಹೇಳು? ಹೌದು ವಿಕ್ಕಿ, ನಡ್ದಿದ್ ಯಾವುದೋ ಮನ್ಸಲ್ಲಿ ಇಟ್ಕೋಬೇಡ. ನಿನಗೆ ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡ್ತೀವಿ. ನಿನ್ ಜೊತೆಗೆ ದುಬೈ ಕೂಡ ಬರ್ತೀವಿ ವಿಕಾಸ್. ನನ್ನ ಮಾತು ಕೇಳೋ. ನಿಂದು ಮಾಮೂಲಿ ಪರ್ಫಾರ್ಮೆನ್ಸ್ ಅಲ್ಲ ಅಕ್ಕ. ಅದೇನೋ ಅಂತಾರೆ ನೋಡು, ಸಿಕ್ಕರೆ ಜುಟ್ಟು, ಸಿಗ್ಲಿಲ್ಲ ಅಂದ್ರೆ ಕಾಲು ಅನ್ನೋ ಹಾಗೆ ಸರ್ಪಗಂಡ, ಅಗ್ನಿಗಂಡ, ಜಲಗಂಡದ ಹಾಗೆ ಇವತ್ತು ನಿಮ್ ದಿನ ಭವಿಷ್ಯದಲ್ಲಿ ವಿಕಾಸ್ ಗಂಡಾಂತರ ಬರ್ದಿದೆ. ಆ ಗಂಡಾಂತರದಿಂದ ತಪ್ಪಿಸ್ಕೋಬೇಕು ಅಂತಂದ್ರೆ ಈಗಿಂದೀಗ್ಲೇ ನಿಹಾರಿಕನ್ಗೆ ಫೋನ್ ಮಾಡಿ ಬರ್ದು ಕೇಳಿ. ತಾಳಿನ ಹಿಡ್ಕೊಂಡು ಹುಚ್ಚುನ ಹಾಕಿ ತಿರುಗ್ತಿದ್ರೆ ನಿಮಗ್ ತಮಾಷೆ ಅನಿಸ್ತಿದ್ಯಾ? ಇವತ್ತು ನಿಹಾರಿಕನಿಗೆ ತಾಳಿ ಕಟ್ಬಿಡ್ತೀನಿ. ಲೇ ಲೇ, ನನ್ನ ಮಗಳಿಗೆ ಕೃಷ್ಣನ್ ಜೊತೆ ನಿಶ್ಚಿತಾರ್ಥ ಆಗೋಗಿದೆ. ನಿಹಾರಿಕನ್ ಬಿಟ್ಬಿಡೋ. ಕರಿತೀರಾ ಕರಿಯಲ್ವಾ? ಇದನ್ ಕಟ್ಬೇಕಾ ಇಲ್ಲ ಇದ್ರಲ್ಲಿ ಶೂಟ್ ಮಾಡ್ಬೇಕಾ? ಹಲೋ, ನಾನು ವಿಕಾಸ್ ಬಂದಿದ್ದಾನೆ. ನಿಹಾ, ಗೊತ್ತಾಯ್ತು. ನಿನ್ ಕರಿ ಅಂತಿದ್ದಾನೆ. ನಾನು ಆಲ್ರೆಡಿ ಹೊರಟಿದ್ದೀನಿ, ಬರ್ತಾ ಇದ್ದೀನಿ. ನೀವೇನು ಭಯ ಪಡಬೇಡಿ. ಎದುರುಗಡೆ ಗನ್ ಹಿಡ್ಕೊಂಡು ನಿಂತಿದ್ದಾನಮ್ಮ. ನೀನು ಬರಲಿಲ್ಲ ಅಂದ್ರೆ ನಾನು ಬರ್ತಾ ಇದ್ದೀನಿ. ನೀವು ಧೈರ್ಯವಾಗಿರಿ, ನಾನು ಬರ್ತಾ ಇದ್ದೀನಿ. ಬಾರೆ ಕಳ್ಳ ಜಾತಕದವಳೆ, ಮೊದಲು ನಿನ್ ಕತ್ತಿಗೆ ತಾಳಿ ಕಟ್ಟಿ ಆಮೇಲೆ ವೇದವತಿ ಅವ್ರ ಮನೆಗೆ ಕರ್ಕೊಂಡು ಹೋಗಿ ನಿನ್ನ ಕಳ್ಳ ಜಾತಕನ ಬಯಲು ಮಾಡ್ತೀನಿ. ವೆಲ್ಕಮ್ ನಿಹಾರಿಕಾ ಡಾರ್ಲಿಂಗ್, ವೆಲ್ಕಮ್. ಮೋಸ ಮಾಡ್ದವನ್ಗಿಂತ ಮೋಸ ಹೋದವಂದೇ ತಪ್ಪು ಅಂತಾರೆ. ಅದು ನಾನು ಒಪ್ಕೊಳ್ಳಲ್ಲ. ಮೋಸ ಮಾಡ್ದವ್ರದೇ ತಪ್ಪು.
ನಾನು ನಿಮ್ಮಿಂದ ಮೋಸ ಹೋಗಿದ್ದೀನಿ. ನನಗೆ ನಷ್ಟ ಪರಿಹಾರ ಕೊಡಬೇಕು. ಎಷ್ಟು ದುಡ್ಡು ಬೇಕು? ನಾನ್ ನೋಡ್ದೇ ಇರೋ ದುಡ್ಡ. ಅದಕ್ಕೆ ಈ ತಾಳಿನ ನೀನ್ ಕಟ್ಟಿಸ್ಕೊ. ನನಗೆ ಎಂಗೇಜ್ಮೆಂಟ್ ಆಗಿದೆ. ಶ್ರೀಕರ್ ಜೊತೆ ಹಸಮಣೆ ಮೇಲೆ ಮದ್ವೆನೇ ನಿಂತೋಯ್ತು. ಅದಕ್ಕಿಂತ ಎಂಗೇಜ್ಮೆಂಟ್ ಹೆಚ್ಚಲ್ಲ ಬಿಡು. ನಾನ್ ರೆಡಿ. ಬಟ್ 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 ನಾನ್ ಸಿದ್ಧವಾಗಿಲ್ಲ. ಜೈಲಿಂದ ತಪ್ಪಿಸ್ಕೊಂಡ್ ಬಂದಿರೋನು. ನನ್ನ ಮಾತನ್ನ ಕೇಳಲಿಲ್ಲ ಅಂದ್ರೆ ನನ್ನ ನಿರ್ಧಾರಗಳು ಬೇರೆ ತರನೇ ಇರುತ್ತೆ. ನಿನಗೆ ನಿಮ್ಮ ಅಪ್ಪ ಅಮ್ಮ ಒಂದು ವಿಷಯ ಹೇಳಿದಾರೋ ಇಲ್ವೋ? ನಿಂದು ಕಳ್ಳ ಜಾತಕ ಅಂತ ನಿರೂಪಿಸೋ ವಿಡಿಯೋ ಪ್ರೂಫ್ ನನ್ನ ಹತ್ರ ಮತ್ತೊಂದು ಭದ್ರವಾಗಿದೆ. ನಿನಗ್ ಗೊತ್ತಾ? ಅದನ್ನ ವೇದವತಿಯವ್ರ ಮನೇಲಿ ತೋರ್ಸುವಂತ್ಯಾ? ದಯವಿಟ್ಟು ಅಂತ ಕೆಲಸ ಮಾಡ್ಬೇಡ. ನಾನು ನಿನ್ ಕಾಲ್ ಹಿಡ್ಕೋತೀನಿ. ತಾಳಿ ಕಟ್ಟಿಸ್ಕೋ ಸಾಕು. ವಿಕಾಸ್, ಬೇಡ ಕಣೋ. ಭವಿಷ್ಯ ಹಾಳು ಮಾಡಬೇಡ. ಬೇಡ ಕಣೋ. ವಿಕಾಸ್, ಬೇಡಪ್ಪ. ಬೇಡ ಕಣೋ, ಬಿಟ್ಬಿಡು. ಬಾವಾ, ಸ್ವಲ್ಪ ಬೇಗ ಹೋಗು ಬಾವಾ. ನೀವೇನೋ ಹೇಳೋದು, ನಿಮ್ ಮಾತನ್ನ ನಂಬಿ ನಾವು ಬರೋದು. ನಿಮಗ್ ಬುದ್ಧಿ ಕಡಿಮೆನೋ ಇಲ್ಲ ನಮಗ್ ಬುದ್ಧಿ ಇಲ್ವೋ ಅರ್ಥ ಆಗ್ತಿಲ್ಲ. ನಂಬಿಕೆ ಬರಬೇಕು ಅಂದ್ರೆ ನಿಜಾನ ನೀವು ಕಣ್ಣಾರೆ ನೋಡ್ಬೇಕಲ್ವಾ ಅತ್ತೆ? ಆದ್ರೂ ನಾವು ಗೊತ್ತಿಲ್ಲದೆ ಕೇಳ್ತೀವಿ. ವಿಕಾಸ್ ಅಂದ್ರೆ ನಿಹಾರಿಕನ್ಗೆ ಯಾಕಷ್ಟೊಂದು ಟೆನ್ಷನ್? ಅವ್ರ ಮನೆಗೆ ಅವನು ಹೋಗಿದ್ದಾನೆ ಅಂದ್ರೆ ಯಾಕಷ್ಟೊಂದು ಗಾಬರಿಯಿಂದ ಹೋಗ್ತಾಳೆ? ಇನ್ಯಾವುದೋ ಅರ್ಜೆಂಟ್ ಕೆಲಸದ ಮೇಲೆ ಹೊರಗಡೆ ಹೋಗಿರ್ತಾಳೆ. ಇಲ್ಲ ಮಾವ, ನಿಹಾರಿಕಾ ಅವ್ರ ಮನೆಗೆ ಹೋಗಿದ್ದಾಳೆ. ವಿಕಾಸ್ಗೂ ಅವ್ರಿಗೂ ಮಧ್ಯೆ ಏನೋ ನಡೀತಾ ಇದೆ, ಅದಕ್ಕೆ ಭಯ ಪಟ್ಕೊಂಡು ಹೋಗಿದ್ದಾಳೆ. ನಿಹಾರಿಕಾ ತನ್ನ ಅವಸರಕ್ಕೆ ಭಯಕ್ಕೆ ಕಾರಣ ಏನು ಅಂತ ಖಂಡಿತ ಹೇಳಲ್ಲ. ಆದ್ರೆ ವಿಕಾಸ್ ಮುಖಾಂತರ ನಮಗೆ ಗೊತ್ತಾಗತ್ತೆ. ನಿಮ್ಮಲ್ಲೇ ನಿಮ್ಗೆ ಈ ಅಪಾರ್ಥಗಳು ಏನಕ್ಕೋ ನನಗೆ ಅರ್ಥ ಆಗ್ತಿಲ್ಲ. ಎಲ್ರೂ ಒಟ್ಟಿಗೆ ಚೆನ್ನಾಗಿರ್ಬೇಕು ಅಂತ ನಾವ್ ಅನ್ಕೋತಿದ್ರೆ ನೀವ್ ಯಾವಾಗ್ಲೂ ನಿಹಾರಿಕಾ ವಿಷಯದಲ್ಲಿ ಕೆಟ್ಟದಾಗೆ ಮಾತಾಡ್ತಿದ್ದೀರಾ. ನಿಹಾರಿಕಾ ಫೋನಲ್ಲಿ ಮಾತಾಡಿದ್ಲು, ನಾನು ಕ್ಲಿಯರ್ ಆಗಿ ಕೇಳಿಸ್ಕೊಂಡೆ. ಅದನ್ನೇ ನಿಮಗೆ ಹೇಳ್ದೆ. ನಿಜ ಏನು ಅಂತ ತಿಳ್ಕೊಳ್ಳೋದಕ್ಕೆ ನಾವು ತುಂಬಾ ಹತ್ರದಲ್ಲಿದ್ದೀವಿ ಅತ್ತೆ. ಸ್ವಲ್ಪ ವೇಟ್ ಮಾಡಿ. ಬಾವಾ, ಬೇಗ ಹೋಗು. ಬನ್ನಿ ಮಾವ. ಬನ್ನಿ ಅತ್ತೆ. ಇದು ನಿಹಾರಿಕಾ ಚಪ್ಪಲ್. ಇದನ್ನ ನೋಡಿದ ಮೇಲಾದ್ರೂ ನಿಹಾರಿಕಾ ಇಲ್ಲಿಗೆ ಬಂದಿದ್ದಾಳೆ ಅಂತ ನಿಮ್ಗೆ ಅರ್ಥ ಆಯ್ತಾ ಅತ್ತೆ? ಚಪ್ಲಿಲಿ ಏನಿದೆ? ಒಂದೇ ತರದ ಚಪ್ಲಿಗಳು ತುಂಬಾ ಜನರ ಹತ್ರ ಇರುತ್ತೆ. ಗೌತಮಿ ಅವ್ರದ್ದು ಕೂಡ ಆಗಿರಬಹುದು ಅಲ್ವಾ? ಅವನಿ, ಇಷ್ಟು ದೂರ ಬಂದ್ಮೇಲೆ ಕೂಡ ನೀನ್ ಯಾಕೆ ಅನಾವಶ್ಯಕವಾಗಿ ಶ್ರಮ ತಗೋತಿದ್ಯಾ? ಒಳಗೆ ಹೋಗಿ ನೋಡಿದ್ರೆ ಏನು ಅಂತ ಗೊತ್ತಾಗುತ್ತಲ್ವಾ? ಇವತ್ತೇನಾದ್ರೂ ನೀನು ಹೇಳಿದ ನಿಜ ಆಗದೆ ಇದ್ರೆ ಇನ್ನು ಜೀವನ ಪೂರ್ತಿ ನಿನ್ನ ಮಾತು ನಂಬಲ್ಲ ನಾವು. ಅತ್ತೆ, ನಾವು ಶಾಪಿಂಗ್ಗೆ ನಾಳೆ ಹೋಗೋಣ ಅಂತ ಹೇಳಿದ್ದೆ ಅಲ್ವಾ? ಮತ್ತೆ ನಮ್ಮನೆಗೆ ಬಂದಿದ್ದೀರಲ್ಲ. ನಮ್ಮ ಹತ್ರ ಶಾಪಿಂಗ್ಗೆ ನಾಳೆ ಹೋಗೋಣ ಅಂತ ಹೇಳಿ ಏನೋ ಮನೆ ಮುಳುಗೋಯ್ತು ಅನ್ನೋ ಹಾಗೆ ಅರ್ಜೆಂಟ್ ಅಲ್ಲಿ ಭಯದಲ್ಲಿ ಇಲ್ಲಿಗೆ ಬಂದ್ಬಿಟ್ಟೆ. ನಿಮ್ಮನೆಗೆ ಅಂತ ಯಾಕೆ ಹೇಳಲಿಲ್ಲ ನನಗೆ? ಅಂದ್ರೆ ಅದು ನೀನ್ ಇಲ್ಲಿಗೆ ಬಂದಿದ್ಯಾ ಅಂತ ಅವನಿ ಹೇಳಿದಾಗ ನಾವು ನಂಬಲಿಲ್ಲ. ಅವನಿನ್ನ ಶ್ರೀಕರ್ನ ಬೈಕೊಂಡೇ ಬಂದ್ವಿ. ಯಾಕೆಂದ್ರೆ ನಮ್ಗೆ ನಿನ್ ಮೇಲೆ ಅಷ್ಟೊಂದು ನಂಬಿಕೆ ಇರೋದ್ರಿಂದ ನಮ್ಮ ನಂಬಿಕೆನ ಹಾಳು ಮಾಡಿದೆ ನೀನು. ವಿಕಾಸ್ ಒಳಗಡೆ ಇದ್ದಾನಾ?
ವಿಕಾಸ್ಗೂ ನಿನ್ಗೂ ಏನಾದ್ರೂ ನಡೆದಿದ್ಯಾ? ವಿಕಾಸ್ಗೆ ಭಯ ಪಟ್ಟು ನೀನು ಅವಸರದಲ್ಲಿ ಇಲ್ಲಿಗೆ ಬಂದ್ಯಾ? ಹಾಗಾದ್ರೆ ಅವನಿಗೆ ಹೇಳಿದ್ದು ನಿಜಾನೇ ಅಂತಾಯ್ತು. ವಿಕಾಸ್ ಮುಖಾಂತರ ನಮ್ಗೇನೋ ನಿಜ ಗೊತ್ತಾಗ್ಬಿಡತ್ತೆ ಅನ್ನೋ ಹಾಗೆ ಅವಸರದಲ್ಲಿ ಬಂದ್ಲು. ನಮ್ಮ ಹತ್ರ ಏನೋ ಮುಚ್ಚಿಡ್ತಿದ್ದಾಳೆ ಅಮ್ಮ. ನಮ್ಮ ಹತ್ರ ಇರೋದನ್ನ ಇದ್ದಾಗ ಹೇಳ್ದೆ, ಯಾಕೆ ಇಲ್ಲಿಗೆ ಬಂದೆ? ಇಷ್ಟಕ್ಕೂ ಏನ್ ನಡೀತಿದೆ ಹೇಳು ನಿಹಾರಿಕಾ. ನಿಜ ಹೇಳ್ದೇನೆ ಇಲ್ಲಿಗೆ ಬಂದಿದ್ದು ನಾನು ಮಾಡಿರೋ ತಪ್ಪೇ ಆಗಿರ್ಬೋದು. ಆದರೆ ನಿಮಗೆ ನಿಜ ಏನು ಅಂತ ಗೊತ್ತಾಗಬೇಕು. ನನ್ನ ಜೊತೆ ಬನ್ನಿ.